ಕಡೆಗೆ ಈಗ ಇಡಿ ಏನೋ ದಾಳಿ ಮಾಡಿದೆ, ಇನ್ನೊಂದು ಕಡೆಗೆ ನಾಗೇಂದ್ರ ಅವರ PA ಹರೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಟುಕು ಟುಕು ಅಂತ ಢವ ಢವ ಅಂತ ಶುರುವಾಗಿರೋದು ಯಾರಿಗೆ? ನಾಗೇಂದ್ರ ಅವರಿಗೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ಬಿಗ್ ಆಪರೇಷನ್ ಮಾಡಿದೆ. PA ಹರೀಶ್ ಬಂಧನ ಬೆನ್ನಲ್ಲೇ ಈಗ ನಾಗೇಂದ್ರ ಅವರಿಗೂ ಕೂಡ ಬಂಧನದ ಭೀತಿ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ಅವರ ತೀವ್ರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇಂದು ಸಂಜೆ ಅಥವಾ ನಾಳೆ ಬಂಧನ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಆಗಬಹುದು, ಕಾರಣ PA ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಹಂಗೆ ಅದನ್ನ ಮಾಡಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ರೆ ನೇರವಾಗಿ ನಾಗೇಂದ್ರ ಅವ್ರ ಮೇಲೆ ಎತ್ತಾಕ್ಬಿಟ್ರೆ ಅಲ್ಲಿಗೆ ಮುಗೀತು. ನಾಗೇಂದ್ರ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಬಟ್ ಈ ಹರೀಶ್ ಏನು ಹೇಳ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಲಭ್ಯವಾಗಿದೆ. ಈಗಾಗಲೇ ಯೂನಿಯನ್ ಬ್ಯಾಂಕ್ನಿಂದ 94 ಕೋಟಿ ಹಣವನ್ನು ವರ್ಗ ಮಾಡಿದ್ರು. ಆದರೆ ಅದನ್ನ ಹೇಗೆ ವರ್ಗಾವಣೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಆರೋಪಿಗಳಿಗೆ ಹಣ ಹಂಚಿದ್ದು A9 ಆರೋಪಿ ಸತ್ಯನಾರಾಯಣ ವರ್ಮಾ. ಈತ ಸೂಟ್ ಕೇಸು, ಗೋಣಿ ಚೀಲ, ಹೀಗೆ ಯಾವುದಂದ್ರಲ್ಲೇ ಅದರಲ್ಲಿ ತುಂಬಿ ಕೋಟಿ ಕೋಟಿ ಹಣವನ್ನು ಆತ ಶಿಫ್ಟ್ ಮಾಡಿದ್ದಾನೆ. ತನ್ನ ಕಾರ್ನ ಹಿಂಬದಿಯಲ್ಲಿ ಸಿಕ್ಕಂತಹ ಲಕ್ಷ ಹಣ ಯಾವ ರೀತಿಯಾಗಿ ಇದರ ವಹಿವಾಟಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಪಾರ್ಕ್ ಇರಬಹುದು, ಮಾಲ್ ಇರಬಹುದು, ಸ್ಲಮ್ ಬೋರ್ಡ್ಗಳಿರಬಹುದು, ಎಲ್ಲಂದ್ರಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಣವನ್ನು. SIT ರಿಮ್ಯಾಂಡ್ ಕಾಪಿಯಲ್ಲಿ ಸದ್ಯ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. MG ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿದ್ದಂತಹ ಹಣ 94 ಕೋಟಿ ಹಣ ಹೇಗೆ ವರ್ಗಾವಣೆ ಆಯಿತು ಅನ್ನೋದರ ಡೀಟೇಲ್ಸ್ ಇದು. ಟ್ರಾವೆಲ್ ಕಿಂಗ್ ಸೂಟ್ ಕೇಸ್ನಲ್ಲಿ ಸಿಕ್ಕಂತ ಹಣ ಎಷ್ಟು? 1 ಕೋಟಿಯಷ್ಟು ಹಣ. ಇನ್ನು VIP ಸೂಟ್ ಕೇಸ್ನಲ್ಲಿ 1,49 ಲಕ್ಷದಷ್ಟು ಹಣ ಸಿಕ್ಕಿದೆ. ಕ್ಯಾರಿ ಬ್ಯಾಗ್ನಲ್ಲಿ ಅದು ಅಂದರೆ ನಾವೀಗ ಹೇಳ್ತಾ ಇದ್ವಲ್ಲ, ಮೂಟೆ ಇರಬಹುದು, ಬ್ಯಾಗ್ಗಳಿರಬಹುದು, ಸೂಟ್ ಕೇಸ್ ಇರಬಹುದು, ಕಾರ್ನ ಡಿಕ್ಕಿಯಲ್ಲಿರಬಹುದು, ಹೀಗೆ ಕಂತೆ ಕೋಟಿ ಹಣವನ್ನು ಆತ ಇರಿಸಿದ್ರ ಮಾಹಿತಿ ಇದು ರಿಮ್ಯಾಂಡ್ ಕಾಪಿಯಲ್ಲಿ ಸದ್ಯ ಸಿಕ್ಕಿರುವಂತಹ ಡೀಟೇಲ್ಸ್. ಮೌರ್ಯ ಹೋಟೆಲ್ ಜಂಕ್ಷನ್ನ ಪಾರ್ಕ್ ಬಳಿ 90 ಲಕ್ಷ ಹಣವನ್ನು ಹಂಚಿಕೆ ಮಾಡಿದ್ದಾರೆ. BBMP ಪಾರ್ಕ್ ಬಳಿ 25 ಲಕ್ಷವನ್ನ ಹಣ ಕೊಟ್ಟಿದ್ದಾರೆ. ಸ್ಲಮ್ ಬೋರ್ಡ್ ಕಚೇರಿ ಬಳಿ 50 ಲಕ್ಷ ಹಣ. ವೈಷ್ಣವಿ ಮಾಲ್ ನೆಲಮಹಡಿಯಲ್ಲಿ 1,20 ಲಕ್ಷ ಹಣ ಇತ್ತು. ಸೊ ಇಷ್ಟು ಹಣ ಹೇಗೆ 94 ಕೋಟಿ ಹಣ ವರ್ಗಾವಣೆ ಆಗಿದೆ? ಇದರಲ್ಲಿ ಒಟ್ಟಾರೆಯಾಗಿ ಸಿಗ್ತಾ ಇರುವಂತಹ ಮೊತ್ತ 3,62,200 ಕೋಟಿ ಹೇಗೆ ಶಿಫ್ಟ್ ಆಯಿತು ಅನ್ನೋದಕ್ಕೆ ಡೀಟೇಲ್ಸ್. ವಾಲ್ಮೀಕಿ ನಿಗಮದ MD ಆರೋಪಿ 7 ಪದ್ಮನಾಭಗೆ 4 ಕೋಟಿಯನ್ನ ಕೊಟ್ಟಿದ್ದು. ಮಗನ ಸ್ನೇಹಿತ ಮನೆಯಲ್ಲಿ ಸೂಟ್ ಕೇಸ್ನಲ್ಲಿ ಹಣ ಇಟ್ಟಿದ್ದು ಈ ಪದ್ಮನಾಭ್. ಮನೆಯ ಮುಂದಿನ ಸ್ನೇಹಿತನ ಮನೆಯ ಕಾರಲ್ಲೂ ಕೂಡ ದುಡ್ಡನ್ನ ಇಟ್ಟಿರ್ತಾನೆ. ಗೋಣಿ ಚೀಲದಲ್ಲೂ ಕೂಡ ಲಕ್ಷ ದುಡ್ಡನ್ನ ಇಟ್ಟಿರ್ತಾನೆ. SIT ರಿಮೈಂಡ್ ಕಾಪಿಯಲ್ಲಿರುವಂತಹ ಸ್ಫೋಟಕ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಎಲ್ಲೆಲ್ಲಿ ದುಡ್ಡನ್ನ ಹೇಗಿಟ್ಟಿದ್ರು ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಾ, 3,67,47,200 ಕೋಟಿ ಹಣ ಹೇಗೆ ಆಯಿತು ಅಂತೇಳಿ. ಒಟ್ಟು 4 ಕೋಟಿ ಏನಿದೆ ಆ ಲೆಕ್ಕಾಚಾರ ಇದು. ಆರೋಪಿ 1 ಪದ್ಮನಾಭ್ ಬಳಿ ಸಿಕ್ಕಿರುವಂತಹ ಮೊತ್ತ ಎಷ್ಟು ಅಂತಂದ್ರೆ 3,67,47,200 ಕೋಟಿ ರೂಪಾಯಿ ಈ ಆರೋಪಿಯ ಬಳಿ ಸಿಗ್ತಾ ಇರೋದು. ಆರೋಪಿ 1. ಇನ್ನು ಟ್ರಾವೆಲ್ ಕಿಂಗ್ ಸೂಟ್ ಕೇಸ್ನಲ್ಲಿ ಅದೇ ದೊಡ್ಡ ಸೈಜಿಂದ ಅದರಲ್ಲಿ 1,08 ಲಕ್ಷ ಮೌಲ್ಯದ ದುಡ್ಡನ್ನು ಇಟ್ಟಿರ್ತಾರೆ ಟ್ರಾವೆಲ್ ಕಿಂಗ್ ಸೂಟ್ ಕೇಸ್ನಲ್ಲಿ. ಇನ್ನೊಂದು ಕಡೆಗೆ VIP ಪಾಚಿ ಸೂಟ್ ಕೇಸ್ನಲ್ಲಿ ಸೊ ಇದು ಹೇಗಿದೆ? ಸೊ ಈ ಸೂಟ್ ಕೇಸ್ನಲ್ಲಿ 1,49 ಲಕ್ಷ ರೂಪಾಯಿಯನ್ನ ಇದರಲ್ಲಿ ಸಾಗಿಸಿರೋದು. VIP ಪಾಚಿ ಸೂಟ್ ಕೇಸ್ ದೊಡ್ಡ ಸೈಜ್. ಕ್ಯಾರಿ ಹ್ಯಾಂಡ್ ಬ್ಯಾಗ್ ಕವರನ್ನು ಏನು ಯೂಸ್ ಮಾಡ್ತೀರೋ ಅದರಲ್ಲಿ 50 ಲಕ್ಷ ರೂಪಾಯಿಯನ್ನ ಇವರು ತಗೊಂಡು ಹೋಗೋದು. ಕ್ಯಾರಿ ಹ್ಯಾಂಡ್ ಬ್ಯಾಗಲ್ಲಿ ನಾರ್ಮಲ್ ಆಗಿ ನೋಡ್ರಿ 50 ಲಕ್ಷ ಜೀವನ ಸೆಟ್ಲ್ ಆಗುವಂಥದ್ದು ಇವರು ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾರಂತೆ. ಅಯ್ಯಯ್ಯಪ್ಪ. ಸಿಮೆಂಟ್ ಚೀಲದಲ್ಲಿ ನೋಡ್ಕೊಳ್ಳಿ, ಅಯ್ಯಯ್ಯೋ ಕಸ ತುಂಬ್ತಾರೆ ಸಿಮೆಂಟ್ ಚೀಲದಲ್ಲಿ. ಇವ್ರು ನೋಡಿ
55,47,200 ರೂಪಾಯಿ ಸೇರ್ಕೊಳ್ತಾರೆ. ಒಂದೊಂದು ಜೀವನನೇ, ಇಡೀ ಒಂದು ಕುಟುಂಬನೇ ಸೆಟ್ಲ್ ಆಗ್ಬಿಡುತ್ತೆ. ನೆಮ್ಮದಿಯಾಗಿ ಜೀವನ ಪರ್ಯಂತ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ ಕೆಲವು ಮನೆಗಳಿಗೆ. ಅಯ್ಯೋ ಸಾಕು ಅನ್ನೋ ರೀತಿಯಲ್ಲಿ. ಸ್ನೇಹಿತನ ಕಾರಲ್ಲಿ ಸಿಕ್ಕಿರೋದು 30 ಲಕ್ಷ ರೂಪಾಯಿ. ಅಂದರೆ ಬೆಲೆನೇ ಇಲ್ಲ. ನಿಮಗೆ 30 ಲಕ್ಷ ಕಾಣಿಸ್ತಿದೆ, ಅವರಿಗೆ ಅದು ಲೆಕ್ಕನೇ ಇಲ್ಲ. ಆಗಿ ತುಂಬ್ತಾ ಇರೋ ಕಸದ ಚೀಲ ಆಗಿರ್ಬೋದು, ಗೋಣಿ ಚೀಲ ಆಗಿರ್ಬೋದು, ಕೊಡ್ತಾ ಇರೋ ಅಷ್ಟೇ. ಯಾರ ದುಡ್ಡೇನು ಅವ್ರದ್ದಲ್ವಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಇಷ್ಟೆಲ್ಲ ಇದ್ರೂ ಸಹ ಈಗಲೂ ಕೂಡ ಸರ್ಕಾರ ಇದಕ್ಕೇನು ಸಂಬಂಧ ಇಲ್ಲ, ಇದಕ್ಕೇನು ಅಧ್ಯಕ್ಷರೇನೂ ಇಲ್ಲ, ಇದಕ್ಕೇನು ಸಚಿವರದ ಭಾಗ್ಯ ಇಲ್ಲ, ಏನೋ ಒಂದು ಆಗೋಗ್ಬಿಟ್ಟಿದೆ ಬಿಡಿ ಅನ್ನೋ ಮಟ್ಟಕ್ಕೆ ಇದ್ದಾರೋ, ಅಥವಾ ಈ ವಿಚಾರದಲ್ಲಿ ಈಗಲೂ ಕೂಡ ಒಂದಿಷ್ಟು ಮುಜುಗರ ಅನುಭವಿಸುವಂಥ ಪರಿಸ್ಥಿತಿ ತನಿಖೆಯನ್ನು ಕೆದಕಿದವರೆಗೂ ಕೂಡ ಬಂದಿದೆಯೋ? ಅರುಣ್, ಏನಂದರೆ ಈ ರೀತಿಯ ಹಗರಣವನ್ನು ಸಮಜಾಯಿಷಿಯನ್ನು ಮಾಡುವಂಥವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದರೆ ಇದು ಬಡ ಬಡವರಿಗೆ ಮತ್ತು ಹಿಂದುಳಿದಂಥ ಒಂದು ಪಂಗಡಕ್ಕೆ ಸೇರಿದಂಥ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಹಣ, ಈ ರೀತಿಯಲ್ಲಿ ಅವರ ಶ್ರೇಯೋಭಿವೃದ್ಧಿಗೆ ಮಾಡಿಕೊಂಡಂಥ ಹಣ ಇದು. ಅದನ್ನು ಈ ರೀತಿಯಲ್ಲಿ ನುಂಗು ನೀರು ಕುಡಿತಾ ಇದ್ದಾರೆ ಅಂದರೆ ಅದನ್ನು ಕೂಡ ಸಮಜಾಯಿಷಿಯನ್ನು ಮಾಡ್ಕೊಳ್ತಾರೆ ಅಂದರೆ ಅವರು ಮನುಷ್ಯರೇ ಅಲ್ಲ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಈ ಸರ್ಕಾರಗಳೇ ಆಗಬೇಕು ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಅಂತೇಳಿ ಯಾಕೆ ಮಂಡಳಿಗಳು, ನಿಗಮಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ಪ್ರಶ್ನೆ ಎದ್ದೇ ಹೇಳುತ್ತೆ. ಯಾಕೆಂದ್ರೆ ಈಗ SIT ಅವರು ತನಿಖೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇಡೀ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಅನಾವರಣ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಗಳು ಕೂಡ ಉಲ್ಲೇಖ ಆಗ್ತಾ ಇದೆ. ಸಿಮೆಂಟ್ ಚೀಲ, ಗೋಣಿ ಚೀಲ, ಸೂಟ್ ಕೇಸು, ಇಲ್ಲೆಲ್ಲ ಕೂಡ ಹಣವನ್ನು ಇಷ್ಟು ಇದ್ರಾಗಿ ಏನಂದ್ರೆ ಅವ್ಯವಹಿತವಾಗಿ ಬಿಸಾಡ್ತಾ ಇದ್ದಾರೆ, ಅದನ್ನ ತಗೊಂಡೋಗಿ ಎಲ್ಲೆಲ್ಲೋ ಇಟ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು SIT ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಪದ್ಮನಾಭ್ ಇರ್ಬೋದು, ಪರಶುರಾಮ್ ಇರ್ಬೋದು, ಜೊತೆಗೆ ಈ ನಿಗಮದಲ್ಲಿ ಸತ್ಯನಾರಾಯಣ ವರ್ಮಾ ಅಂದ್ರೆ ಆತ ಪ್ರೈವೇಟ್ ಪರ್ಸನ್ ನಿಗಮದ ಒಳಗಡೆ ಎಂಟ್ರಿ ಕೊಡ್ತಾನೆ. ಸಾಯಿ ತೇಜ ಅಂತ ಹೇಳಿ ಶಿವಕುಮಾರ್ ಅವನ ಹೆಸರಲ್ಲಿ ಒಂದು ನಕಲಿ ಲೆಕ್ಕಾಧಿಕಾರಿಯಾಗಿ ಒಳಗಡೆ ಬರ್ತಾನೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇದೇನು ಮೊದಲೇ ಅಟೆಂಪ್ಟ್ ಏನೋ ಅಲ್ಲ. ಯಾಕೆಂದ್ರೆ ಸತ್ಯನಾರಾಯಣ ವರ್ಮಾ ಈ ಹಿಂದೆ ಛತ್ತೀಸ್ಗಢದಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ಬ್ಯಾಂಕ್ ಫ್ರಾಡ್ ಕೇಸಲ್ಲಿ ಸಿಕ್ಕಾಕೊಂಡು 1 ವರ್ಷಗಳ ಕಾಲ ಜೈಲಿನ ಶಿಕ್ಷೆ ಅನುಭವಿಸಿದ. ಅದಾದ ಬಳಿಕ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಏನು ಕಳ್ಳರ ಗುಂಪು ಒಳಗಡೆ ಸೇರ್ಕೊಳ್ತಾನೆ. ಗುಂಪು ಒಳಗಡೆ ಸೇರ್ಕೊಂಡು ಈ ರೀತಿಯ ಹಣವನ್ನು ಹೊಡೆದಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಈಗ ಸಿಗ್ತಾ ಇರುವಂತದ್ದು. ಅಂದ್ರೆ SIT ಅಧಿಕಾರಿಗಳ ತನಿಖೆಯಲ್ಲಿ ಈಗಾಗಲೇ 35 ಕೋಟಿಯಷ್ಟು ಹಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇನ್ನ 54 ಕೋಟಿ ಹಣ, ಅಂದ್ರೆ ಟೋಟಲ್ 89 ಕೋಟಿಯಷ್ಟು ಮೋಸ ಆಗಿರುವಂತದ್ದು. ಇನ್ನ 54 ಕೋಟಿ ಹಣ ಎಲ್ಲಿದೆ, ಯಾರಿಗೆ ಸೇರಿದೆ, ಯಾರ ಕೈಗೆ ಹೋಗಿದೆ ಮತ್ತು ಅದನ್ನ ಯಾರು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಐಡೆಂಟಿಫೈ ಆಗ್ಬೇಕಾಗಿರುವಂತದ್ದು. ಈ ನಡುವೆ ಇಡಿ ತನಿಖೆ ಸರಿ ಇಲ್ಲ, ಕೇವಲ SIT ತನಿಖೆಯನ್ನ ಮಾಡ್ತಾ ಇದ್ರು. SIT ಯಲ್ಲಿ ಇದ್ದಂತ ಅಧಿಕಾರಿಗಳೇ ಇಡಿ ಒಳಗಡೆಯೂ ಕೂಡ ಇರುವಂತದ್ದು. ಅಂದ್ರೆ SIT ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು. ಇದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಮತ್ತು ಪ್ರಶ್ನೆಗಳು ಕೂಡ ಮೂಡುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನು ಆರಂಭ ಮಾಡಿದ ಬಳಿಕವಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡಿ ಅವರ ಕೆಲಸ ಅವರು ಮಾಡಲಿ, ಕಾನೂನು ಪ್ರಕಾರ ಕೆಲಸ ಮಾಡಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರೆ ತನಿಖೆಗೆ ಇಡಿ ಸ್ವಾತಂತ್ರ್ಯ ಇದೆ, ಅವರು ತನಿಖೆಯನ್ನ ಮಾಡಬಹುದು ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅಂತ MB ಪಾಟೀಲ್ ಅವರು ಹೇಳಿದ್ರೆ ಬಿಜೆಪಿಗೆ ರೇಡ್ ಮಾಡಿಸುವಂತಹ ಚಟ, ಹಾಗಾಗಿ ಇದನ್ನು ರೇಡ್ ಮಾಡಿಸಿದ್ದಾರೆ ಅಂತ ಮಧು ಬಂಗಾರಪ್ಪ ಅವರ ವ್ಯಾಖ್ಯಾನ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಮಾಡಲಿ. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವ್ರ ಕೆಲಸ ಮಾಡ್ತಾರೆ. ಇಡಿ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ
ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ತನಿಖೆ ಆಗಲಿ, ಪಾರದರ್ಶಕವಾಗಲಿ, ಮತ್ತು ಅದು ಯಾವುದೇ ಒಂದು ಬೇರೆ ಇದರಿಂದ ಇನ್ಫ್ಲೂಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. CBI, ED, ಇನ್ಕಮ್ ಟ್ಯಾಕ್ಸು BJP ವಿಂಗ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಆ ರೀತಿ ಅವ್ರನ್ನ ಬಳಸ್ಕೊಂಡು ನೋಡಿ, ನನಗೆ ವಿಶ್ವಾಸ ಇದೆ ಇವತ್ತು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಆದರೆ ದುರುಪಯೋಗ ಆಗಬಾರ್ದು, ಅನವಶ್ಯಕವಾಗಿರುವಂಥ ಇದು ಆಗಬಾರ್ದು. ತನಿಖೆ ಇವತ್ತು ದಿವಸ ಯಾರು ತಪ್ಪಿಸ್ತಿದ್ದ ಶಿಕ್ಷೆ ಆಗಲೇಬೇಕಾಗ್ತದೆ. ಅದು ನಾವು ನೀವು ಕುತ್ಕೊಂಡು ಇಲ್ಲಿ ಬೀದಿಯಲ್ಲಿ ಮಾತಾಡೋಕ್ಕಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಇದೆ, ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರು ಮಾಡಲಿ. ಇವಾಗ ಒಳ್ಳೆ ಶಾಲೆ ಫಂಕ್ಷನ್ ಮಾಡೋದು. ಅದು ಅವ್ರಿಗೆ ಮುಂಚೆ ಚಾಳಿ ಇದೆ, ಅವರಿಗೆ ಮುಂಚೆ ಚಾಳಿ ಇದೆ. ಇದಕ್ಕಾಗಿದೆಯಾ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಬೆಳಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾ ಬೆಳಗ್ಗೆ 4 ಗಂಟೆಗೆ ಬಿಟ್ಟು ಇಲ್ಲಿ ಬಂದವನ. ಮುಖ್ಯಮಂತ್ರಿಗಳು ಫೇರು, ಗೃಹ ಮಂತ್ರಿಗಳು ಫೇರು, MB ಪಾಟೀಲ್ ಅವರು ಪಾರ್ಶಿಯಲಿ ಫೇರು. ಬಾದಿ ಬೀದಿಯಲ್ಲಿ ಮಾತನಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಚಟ ಅನ್ನುವಂಥದ್ದನ್ನು ಮಾತನಾಡೋರು ಯಾರು? ಮಧು ಬಂಗಾರಪ್ಪ. ಯಾರು ಚಟ ಅಂತ ಮಾತನಾಡೋರು? ಇದನ್ನು ರಾಜಕೀಯ ಮಾಡಬೇಕಾ? ನಿಮ್ಗೆ ಅಲ್ಲಿ ಕಾಣಿಸೋದಿಲ್ವಾ ಚಟ 187 ಕೋಟಿ ಎಲ್ಲಿ ಹೋಗಿದೆ ಅಂತೇಳಿ? ಆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ ಕಣ್ಣಿಗೆ ಕಾಣಿಸೋದಿಲ್ವಾ? ಏನು ಮಾತಾಡ್ತೀರಾ ನೀವು? ಏನು ಮಾತನಾಡಬೇಕು? ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವ ಟೋನಲ್ಲಿ ಇರಬೇಕು ಹಾಗಿರಿ, ಕಾನೂನು ನೋಡ್ಕೊಳ್ಳುತ್ತೆ ಅಂತ ಹೇಳಿ ಸುಮ್ಮನೆ ಆಗಿ. ಅದು ಚಟ ಗಿಟ ಏನಕ್ಕೆ? ಅದು 187 ಕೋಟಿ ಹೋಗಿದ್ದು ಕಾಣಿಸ್ತಾ ಇಲ್ವಾ ನಿಮಗೆ ಕಣ್ಣಿಗೆ?